So next, unit number 6, industrial chemistry for 8 marks. So we can expect 8 questions from this unit. So unit number 6, industrial chemistry, subject applied science, question paper series D2 from mechanical engineering. So DCT 2020, unit number 6, industrial chemistry. So in industrial chemistry, very first question, question number 28. Acetic acid is an example of dash. Option A, strong electrolyte. Option B, neutral solution. Option C, weak electrolyte. Option D, non-electrolyte. So what is an electrolyte? Electrolyte is a substance which allows passage of electricity in fused state. If a substance passing the current in fused state, we call it as an electrolyte. In electrolyte, we have again two types, strong electrolyte and weak electrolyte. So a electrolyte which completely ionized during the passage of current, then it is known as strong electrolyte. If an electrolyte partially ionized during the passage of current, then it is known as weak electrolyte. So completely ionized ಆಗುವಂಥ ಎಲೆಕ್ಟ್ರೋಲೈಟ್ಗಳಿಗೆ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಪಾರ್ಷಿಯಲಿ ಅರ್ಧ ಅಯನೈಸ್ ಆಗುವಂತಹ ಎಲೆಕ್ಟ್ರೋಲೈಟ್ಗೆ ನಾವು ವೀಕ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಸಮ್ ಆಫ್ ದ chemical compounds are strong electrolyte and some of the chemical compounds are very weak electrolyte. ಸೊ ಈ ಹೆಸರುಗಳನ್ನು ನೀವು ನೆನಪಿಟ್ಕೋಬೇಕು. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಬಂದರೆ ನಮಗೆ 3 ಕೆಮಿಕಲ್ಸ್ ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಸಲ್ಫೇಟ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಸಲ್ಫೇಟ್, ಈ 3 ಕೆಮಿಕಲ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಯಾವುದ್ಯಾವುದು? ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಸಲ್ಫೇಟ್. ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ವೀಕ್ ಸೊಲ್ಯೂಷನ್ಸ್ ಯಾವುದು ಅಂದರೆ ಅಸಿಟಿಕ್ ಆ್ಯಸಿಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಬೆಂಜಾಯಿಕ್ ಆ್ಯಸಿಡ್, ಕಾರ್ಬಾಕ್ಸೈಲ್ ಆ್ಯಸಿಡ್, ಮೀಥೈಲ್ ಗ್ರೂಪ್ ಮತ್ತು ಕಾರ್ಬೋನಿಕ್ ಆ್ಯಸಿಡ್. ದೀಸ್ ಆರ್ ದ ಕೆಮಿಕಲ್ಸ್ ವಿಚ್ ಆರ್ ವೀಕ್ ಎಲೆಕ್ಟ್ರೋಲೈಟ್. ಯಾವುದ್ಯಾವುದು? ಅಸಿಟಿಕ್ ಆ್ಯಸಿಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಬೆಂಜಾಯಿಕ್ ಆ್ಯಸಿಡ್, ಕಾರ್ಬಾಕ್ಸೈಲ್ ಆ್ಯಸಿಡ್, ಮೀಥೈಲ್ ಗ್ರೂಪ್, ಕಾರ್ಬೋನಿಕ್ ಆ್ಯಸಿಡ್. ಸೊ ಇಲ್ಲಿ ಅಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾನೆ. ಅಸಿಟಿಕ್ ಆ್ಯಸಿಡ್ ಈಸ್ ಅನ್ ಎಕ್ಸಾಂಪಲ್ ಆಫ್, ಸೊ ವೀಕ್ ಎಲೆಕ್ಟ್ರೋಲೈಟಲ್ಲಿ ಫಸ್ಟ್ ಒಂದು ಬರೋದೆ ಅಸಿಟಿಕ್ ಆ್ಯಸಿಡ್. ಸೊ ಅಸಿಟಿಕ್ ಆ್ಯಸಿಡ್ ಈಸ್ ಅನ್ ವೀಕ್ ಎಲೆಕ್ಟ್ರೋಲೈಟ್. ಸೊ ಆಪ್ಷನ್ ಸಿ, ವೀಕ್ ಎಲೆಕ್ಟ್ರೋಲೈಟ್ ಈಸ್ ದ ರೈಟ್ ಆನ್ಸರ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ ಯಾವ್ದು ಬರಬೇಕಿತ್ತು? ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಸಲ್ಫೇಟ್. ನ್ಯೂಟ್ರಲ್ ಸೊಲ್ಯೂಷನ್ ಇಲ್ಲಿ ಬರೋದೇ ಇಲ್ಲ. ಎಲೆಕ್ಟ್ರೋಲೈಟ್ಸಲ್ಲಿ ನ್ಯೂಟ್ರಲ್ ಸೊಲ್ಯೂಷನ್ ಬರೋದಿಲ್ಲ, ಇದು pH ವ್ಯಾಲ್ಯೂಲಿ ಬರುತ್ತೆ. ನಾನ್ ಎಲೆಕ್ಟ್ರೋಲೈಟ್ ಅಂದರೆ, ಸೊ ಅಸೆಟಿಕ್ ಆ್ಯಸಿಡ್ ಅನ್ನೋದು ಇಟ್ಸ್ ಅನ್ ಎಲೆಕ್ಟ್ರೋಲೈಟ್, ಸೊ ನಾನ್ ಎಲೆಕ್ಟ್ರೋಲೈಟ್ ಅಂತ ಆಪ್ಷನ್ ಬರೋದಿಲ್ಲ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 29. The process of coating tin over iron and steel is known as dash. Option A, alloying. Option B, galvanizing. Option C, tinning. Option D, refining. So the process of coating tin over iron and steel. ಸೊ ಐರನ್ ಮತ್ತು ಸ್ಟೀಲು ರಸ್ಟ್ ಹಿಡಿಬಾರ್ದು ಅಂತ ಟಿನ್ ಕೋಟಿಂಗ್ ಮಾಡ್ತಾರೆ. ಟಿನ್ ಮೆಟಲನ್ನು ಐರನ್ ಮತ್ತು ಸ್ಟೀಲ್ ಸರ್ಫೇಸ್ ಮೇಲೆ ಕೋಟಿಂಗ್ ಮಾಡ್ತಾರೆ. ಆ ಪ್ರೋಸೆಸ್ಗೆ ಏನಂತ ಕರೀತಾರೆ? ಅಲಾಯಿಂಗ್, ಗ್ಯಾಲೋನೈಸಿಂಗ್, ಟಿನ್ನಿಂಗ್, ರಿಫೈನಿಂಗ್. ಸೊ ವಾಟ್ ಈಸ್ ಅಲಾಯಿಂಗ್? ಅಲಾಯಿಂಗ್ ಅಂದರೆ ವಿಯರ್ ರೆಸಿಸ್ಟೆನ್ಸ್ ಆಗಬೇಕು, ಅಥವಾ ವಿಯರ್ ಕಡಿಮೆ ಆಗಬೇಕು, ಅಥವಾ ರಸ್ಟ್ ಪ್ರೂಫ್ ಆಗಬೇಕು. ಅಂದರೆ ರಸ್ಟ್ ಕಡಿಮೆ ಆಗಬೇಕು ಅಂತ ನಾವು 2-3 ಮೆಟಲ್ನನ್ನು ನಾವು ಮಿಕ್ಸ್ ಮಾಡ್ತೀವಿ ಅಟ್ ಸಮ್ ಪರ್ಸೆಂಟೇಜ್. ಆ ಪ್ರೋಸೆಸ್ಗೆ ಅಲೋಯಿಂಗ್ ಅಂತ ಕರಿತೀವಿ. ಸೊ ಮಿಕ್ಸಿಂಗ್ ಆಫ್ 2 or more metal in order to get better mechanical properties. ಸೊ ಆ ಪ್ರೋಸೆಸ್ಗೆ ನಾವು ಅಲೋಯಿಂಗ್ ಅಂತ ಕರಿತೀವಿ. ಗ್ಯಾಲೋನೈಸಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಕೋಟಿಂಗ್ ಜಿಂಕ್ ಓವರ್ ಐರನ್ ಆ್ಯಂಡ್ ಸ್ಟೀಲ್. ಐರನ್ ಮತ್ತು ಸ್ಟೀಲ್ ಮೇಲೆ ಜಿಂಕ್ ಕೋಟಿಂಗ್ ಮಾಡ್ತಿದ್ರೆ ಆ ಪ್ರೋಸೆಸ್ಗೆ ನಾವು ಗ್ಯಾಲೋನೈಸಿಂಗ್ ಅಂತ ಕರಿತೀವಿ. ಟಿನ್ನಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಅಪ್ಲೈಯಿಂಗ್ ಟಿನ್ ಓವರ್ ಐರನ್ ಆ್ಯಂಡ್ ಸ್ಟೀಲ್. ಐರನ್ ಮತ್ತು ಸ್ಟೀಲ್ ಮೇಲೆ ಕೋಟ್ ಮಾಡೋದಕ್ಕೆ ನಾವು ಟಿನ್ನಿಂಗ್ ಅಂತ ಕರಿತೀವಿ. ರಿಫೈನಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಕ್ಲೀನಿಂಗ್, ರಿಫೈನ್ ಮಾಡೋದು ಮತ್ತು ಬೆಟರ್ ಕ್ವಾಲಿಟಿಗೆ ನೆಕ್ಸ್ಟ್ ಅಪ್ಡೇಟ್ ಮಾಡೋದಕ್ಕೆ ರಿಫೈನಿಂಗ್ ಅಂತ ಕರಿತೀವಿ. ಸೊ ದ ಪ್ರೋಸೆಸ್ ಆಫ್ ಕೋಟಿಂಗ್ ಟಿನ್ ಓವರ್ ಐರನ್ ಆ್ಯಂಡ್ ಸ್ಟೀಲ್ ಈಸ್ ನೋನ್ ಆ್ಯಸ್ ಟಿನ್ನಿಂಗ್. ಸೊ ಗ್ಯಾಲೋನೈಸಿಂಗ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಗ್ಯಾಲೋನೈಸಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಕೋಟಿಂಗ್ ಜಿಂಕ್. ಟಿನ್ ಬದಲು ಅವನೇನಾದರೂ ಜಿಂಕ್ ಅಂತ ಹೇಳಿದಿದ್ರೆ ಆನ್ಸರು ಗ್ಯಾಲೋನೈಸಿಂಗ್ ಆಗಿರೋದು. ಯೂಸಲಿ ಗ್ಯಾಲೋನೈಸಿಂಗ್ ಕೇಳಿ ಡೈರೆಕ್ಟಾಗಿ ಗ್ಯಾಲೋನೈಸಿಂಗ್ಗೆ ಹೋಗುತ್ತೆ. ಬಟ್ ಮೆಟಲನ್ನು ನೋಡಬೇಕು. ಜಿಂಕ್ ಆಗಿದ್ದರೆ ಮಾತ್ರ ಗ್ಯಾಲೋನೈಸಿಂಗ್, ಟಿನ್ ಆದರೆ ಇಟ್ಸ್ ಟಿನ್ನಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 30.
The batteries which are recharged and reused are called dash. Option A primary battery, option B secondary batteries, option C fuel cell, option D alkaline batteries. So battery is a device which converts chemical energy into electrical energy. Battery cell ಮತ್ತೆ two types ಇದೆ, primary battery and secondary battery ಅಥವಾ primary cell and secondary cell. So what are primary batteries? Primary batteries are the devices which converts chemical energy into electrical energy and cannot be reused or recharged. ಒಂದ್ಸರಿ ನಾವು ಅದರಲ್ಲಿರೋ ಎಲೆಕ್ಟ್ರಿಕಲ್ ಎನರ್ಜಿನ ತೆಗೆದಾಕ್ಬಿಟ್ರೆ ಅದನ್ನು ರೀಚಾರ್ಜ್ ಮಾಡೋಕ್ಕಾಗಲ್ಲ ಮತ್ತು ರೀಯೂಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಡ್ರೈ ಸೆಲ್. ಸೊ ನಾವು ಸೆಲ್ಲನ್ನು ವಾಚಲ್ಲಿ ಗಡಿಯಾರದಲ್ಲಿ ಯೂಸ್ ಮಾಡ್ತೀವಿ, ಒಂದ್ಸರಿ ಅದು ಡೆಡ್ ಆಯಿತು ಅಂದರೆ ಬಿಚ್ಚಿಬಿಡ್ತೀವಿ, ಸೊ ಅದು ಯೂಸ್ ಆಗೋಲ್ಲ. ಆ ಥರ ರೀಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ, ರೀಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದು ಪ್ರೈಮರಿ ಬ್ಯಾಟ್ರಿ. ಸೆಕೆಂಡರಿ ಬ್ಯಾಟ್ರಿ ಅಂದರೆ ದೀಸ್ ಆರ್ ದ ಬ್ಯಾಟ್ರೀಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ದೇ ಆರ್ ರಿವರ್ಸ್ಡ್. ದೇ ಕ್ಯಾನ್ ಬಿ ರೀಯೂಸ್ಡ್ ಆ್ಯಂಡ್ ರೀಚಾರ್ಜ್, ಮತ್ತೆ ರೀಚಾರ್ಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಈಗ ರೀಚಾರ್ಜಬಲ್ ಸೆಲ್ ಬಂದಿದೆಯಲ್ಲ ಅದು ಸೆಕೆಂಡರಿ. ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿ, ಒಂದ್ಸರಿ ಅದು ಡಿಸ್ಚಾರ್ಜ್ ಆಯಿತು ಅಂದರೆ ಮತ್ತೆ ರೀಚಾರ್ಜ್ ಮಾಡ್ಕೊತೀವಿ, ಮತ್ತೆ ಕನ್ಸ್ಯೂಮ್ ಮಾಡ್ಕೊತೀವಿ, ಹಾಗೆ ಅವೆಲ್ಲ ಸೆಕೆಂಡರಿ ಬ್ಯಾಟ್ರೀಸ್. ಫ್ಯೂಲ್ ಸೆಲ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಬೈ ಯೂಸಿಂಗ್ ಫ್ಯೂಲ್ಸ್. ಫ್ಯೂಲನ್ನು ಸಪ್ಲೈ ಮಾಡಿದ್ರೆ ಅದು ಫ್ಯೂಲನ್ನು ಕೆಮಿಕಲ್ ಕನ್ವರ್ಟ್ ಮಾಡಿ ಕೆಮಿಕಲನ್ನು ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ವಿತ್ ದಿ ಹೆಲ್ಪ್ ಆಫ್ ಆಕ್ಸಿಜನ್ ಆ್ಯಂಡ್ ವಾಟರ್. ಆಲ್ಕಲೈನ್ ಬ್ಯಾಟ್ರೀಸ್ ಆರ್ ದ ಟೈಪ್ ಆಫ್ ಫ್ಯೂಲ್ ಸೆಲ್. ಆಲ್ಕಲೈನ್ ಫ್ಯೂಲ್ ಸೆಲ್ಸ್ ಅಂತ ಬರುತ್ತೆ, ಅಥವಾ ಇದು ಸೆಕೆಂಡರಿ. ಇಲ್ಲಿ ಡೆಫಿನೇಷನಲ್ಲಿ ಏನು ಕೇಳ್ತಿದ್ದಾನೆ ಕ್ವಶನಲ್ಲಿ, ರೀಚಾರ್ಜ್ ಆ್ಯಂಡ್ ರೀಯೂಸ್ಡ್. ರೀಚಾರ್ಜ್ ಮಾಡ್ಬೋದು ಮತ್ತು ರೀಯೂಸ್ ಮಾಡ್ಬೋದು. ಇದು ಟೈಪ್ ಆಫ್ ಸೆಕೆಂಡರಿ ಬ್ಯಾಟ್ರಿ. ಬಟ್ ದ ಕ್ವಶನ್ ಈಸ್ ಆನ್ ವಿಚ್ ಟೈಪ್ ಆಫ್ ಬ್ಯಾಟ್ರಿ. ಪ್ರೈಮರಿ ಅಂದರೆ ಏನು, ರೀಚಾರ್ಜ್ ಮಾಡೋಕ್ಕಾಗಲ್ಲ, ರೀಯೂಸ್ ಮಾಡೋಕ್ಕಾಗಲ್ಲ. ಸೆಕೆಂಡರಿ ಅಂದರೆ ಏನು, ವಿಚ್ ಕ್ಯಾನ್ ರೀಚಾರ್ಜ್ ಆ್ಯಂಡ್ ರೀಯೂಸ್ಡ್. ಸೊ ದ ಬ್ಯಾಟ್ರೀಸ್ ವಿಚ್ ಆರ್ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್ ಆರ್ ಕಾಲ್ಡ್ ಸೆಕೆಂಡರಿ ಬ್ಯಾಟ್ರೀಸ್. ಸೊ ಆಪ್ಷನ್ ಬಿ secondary batteries is the right answer. So next question number 31. PAFC is a type of, option A primary cell, option B secondary cell, option C solar cell, option D fuel cell. So fuel cell is a device which converts chemical energy into electrical energy by using fuel, water and oxygen. So PAFC is a primary cell ಅಂದರೆ ಇಟ್ಸ್ ಡ್ರೈ ಸೆಲ್, ಅದು ಬರಲ್ಲ. ಸೆಕೆಂಡರಿ ಸೆಲ್ಲಲ್ಲಿ ನಮಗೆ ಬರೋದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಮತ್ತು ರೀಚಾರ್ಜಬಲ್ ಬ್ಯಾಟ್ರೀಸ್. ಸೋಲಾರ್ ಸೆಲ್ಸಲ್ಲಿ, ಸೋಲಾರ್ ಸೆಲ್ ಈಸ್ ನಾಟ್ ಎ ಹ್ಯಾವಿಂಗ್ ನೋ ಟೈಪ್ಸ್. ಸೋಲಾರ್ ಸೆಲ್ ಅಂದರೆ ಒಂದೇ PV ಸೆಲ್ ಬರೋದು, ಫೋಟೋವೋಲ್ಟೈಕ್ ಸೆಲ್. ಫ್ಯೂಲ್ ಸೆಲ್ಲಿಂದ ಸುಮಾರು ಟೈಪ್ಸ್ ಇದೆ. ಫ್ಯೂಲ್ ಸೆಲ್ಲಲ್ಲಿ ಯಾವುದ್ಯಾವುದಿದೆ, PEMFC ಪಾಲಿಮರ್ ಎಲೆಕ್ಟ್ರೋಲೈಟ್ ಮೆಂಬ್ರೇನ್ ಫ್ಯೂಲ್ ಸೆಲ್. ನೆನ್ಪಿಟ್ಕೋಬೇಕು, ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. PEMFC ಪಾಲಿಮರ್ ಎಲೆಕ್ಟ್ರೋಲೈಟ್ membrane fuel cell. PAFC, SAFC solid acid fuel cell, AFC alkaline fuel cell, MCFC metal carbon fuel cell, SOFC solid acid fuel cell. ಆ ಥರ PAFC. So PAFC is a type of fuel cell. So option D PAFC is the type of fuel cell is the right answer. Option D fuel cell is the right answer. So ಈ 5 types ಕೂಡ which are the types of fuel cell ಯಾವ್ದು PEMFC, PAFC, SAFC, AFC, MCFC, SOFC. ಸೊ ಇವುಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. 17ರಲ್ಲಿ 18ರಲ್ಲಿ 19 ಮತ್ತು 20ರಲ್ಲಿ ಬ್ಯಾಕ್ ಟು ಬ್ಯಾಕ್ ಕೇಳಿದ್ದಾನೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದಿರುತ್ತೆ ಈಸ್ ಅ ಟೈಪ್ ಆಫ್ ಫ್ಯೂಲ್ ಸೆಲ್, ನೆನ್ಪಿಟ್ಕೊ. ಸೊ ನೆಕ್ಸ್ಟ್ ಕ್ವಶನ್ ಇನ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, question number 32. The easily fusible material which formed when flux reacts with gangue is dash. With gangue is dash. Option A slag, option B alloy, option C polymer, option D mineral. Slag, alloy, polymer, mineral. So what are minerals? Minerals are the materials which are available in Earth's crust. So then what are alloys? Alloys are the useful component which have more minerals. So alloy are the components which have a more number of minerals in that. So polymer is a type of material. So non-metal, polymer is a type of non-material used in many applications. So the question is easily fusible, which is usually fusible material
when formed, flux react with gang. So there is a flux and there is a gang. Gang is a raw material which is mixed with flux. Then which material, which easily fusible material formed when flux and gang react together? So that option A, slag. Slag is the material which formed during the when flux reacts with gang. So a cast iron ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕ್ಯಾಸ್ಟ್ ಐರನ್ ಏನು ನಮಗೆ ರಾ ಮಟೀರಿಯಲ್ ಸಿಕ್ಕಿರುತ್ತಲ್ಲ ಅದು ಪಿಗ್ ಐರನ್ ಅದು ಗ್ಯಾಂಗ್ ಆಗಿರುತ್ತೆ. ಅದಕ್ಕೆ ನಾವು ಏನು ಲೈಮ್ ಸ್ಟೋನ್ ಹಾಕ್ತೀವಲ್ಲ ಅದು ಫ್ಲಕ್ಸ್ ಆಗಿರುತ್ತೆ. ಸೊ ಲೈಮ್ ಸ್ಟೋನು ಮತ್ತು ನಾವು ಗ್ಯಾಂಗನ್ನು ರಿಯಾಕ್ಟ್ ಮಾಡಿದಾಗ ಅಥವಾ ಬರ್ನ್ ಮಾಡಿದಾಗ ನಮಗೆ ಈಸಿಲಿ ಫ್ಯೂಸಿಬಲ್ ಮಟೀರಿಯಲ್ ಆಗಿ ನಮಗೆ ಸ್ಲ್ಯಾಗ್ ಹೊರಗೆ ಬರುತ್ತೆ. ಸೊ ಆ ಕಾಂಪೋನೆಂಟ್ಗೆ ನಾವು ಸ್ಲ್ಯಾಗ್ ಅಂತ ಕರಿತೀವಿ. ಸೊ ದ ಈಸಿಲಿ ಫ್ಯೂಸಿಬಲ್ ಮಟೀರಿಯಲ್ ವಿಚ್ ಫಾರ್ಮ್ಡ್ ಡ್ಯೂರಿಂಗ್ ದಿ ರಿಯಾಕ್ಷನ್ ಆಫ್ ಫ್ಲಕ್ಸ್ ಆ್ಯಂಡ್ ಗ್ಯಾಂಗ್ ಈಸ್ ಎ ಸ್ಲ್ಯಾಗ್. ಅಲಾಯ್ ಅಂದರೆ ಇಟ್ಸ್ ನಾಟ್ ಎ ರೈಟ್ ಆನ್ಸರ್. ಅಲಾಯ್ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟೂ ಮೆಟೀರಿಯಲ್. Polymer is a non-metal. Minerals are the materials which are available in Earth's crust. So option A, slag is the right answer. Next, question number 33. Which one of the below given polymer is obtained by condensation polymer? So polymer alli again there are two types ಇದೆ, addition polymer ಮತ್ತು condensation polymer. So ಯಾವಾಗಲೂ ನೆನಪಿಟ್ಕೊಳ್ರಿ, condensation polymer ಅಂತ ಬಂತು ಅಂದರೆ ಓನ್ಲಿ ಒನ್ ನೈಲಾನ್ ಮಟೀರಿಯಲನ್ನು ನಾವು ಕಂಡೆನ್ಸೇಷನ್ ಪಾಲಿಮರ್ ಮೆಥಡಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರು ನೈಲಾನ್. ಸೊ ನೈಲಾನ್ ಒಂದೇ ನಾವು ಕಂಡೆನ್ಸೇಷನ್ ಪಾಲಿಮರ್ ಪ್ರೋಸೆಸ್ಸಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಉಳಿದಿದ್ದ ಪಾಲಿಎಥಿನ್ ಆಗ್ಬೋದು, PVC ಆಗ್ಬೋದು, ಪಾಲಿಪ್ರೊಫೈನ್ ಆಗ್ಬೋದು, ಎಲ್ಲ ಅಡಿಷನ್ ಪಾಲಿಮರ್ ಆಗಿರುತ್ತೆ. ಸೊ ವಿಚ್ ಒನ್ ಆಫ್ ದ ಬಿಲೋ ಗಿವನ್ ಪಾಲಿಮರ್ ಈಸ್ obtained by condensation polymer? Nylon is the only material obtained by condensation polymer. Addition polymer ಅಲ್ಲಿ ಪಾಲಿಎಥೇನ್, PVC, ಪಾಲಿಪ್ರೊಫೈನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಫಾರ್ ಕ್ವಶನ್ ನಂಬರ್ 33 ಆಪ್ಷನ್ ಬಿ ನೈಲಾನ್ is the right answer. Next question number 34. Which one of the following material is not a composite material? ಸೊ ಇದರಲ್ಲಿ ಯಾವುದು ಒಂದು ಕಾಂಪೋಸಿಟ್ ಮಟೀರಿಯಲ್ ಅಲ್ಲ ಅಂತ ಹೇಳ್ತಿದ್ದಾನೆ. ಆಪ್ಷನ್ ಎ ಫೈಬರ್ ಗ್ಲಾಸ್, ಆಪ್ಷನ್ ಬಿ ಕಾಂಕ್ರೀಟ್, ಆಪ್ಷನ್ ಸಿ ಸಿರಾಮಿಕ್, ಆಪ್ಷನ್ ಡಿ ಬ್ರಾನ್ಸ್. ಸೊ ಕಾಂಪೋಸಿಟ್ ಮಟೀರಿಯಲ್ ಅಂದ್ರೇನು? ಎ ಕಾಂಪೋಸಿಟ್ ಮಟೀರಿಯಲ್ ಇಸ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಮಟೀರಿಯಲ್ಸ್. ಸೊ ಫೈಬರ್ ಗ್ಲಾಸ್ ಅನ್ನೋದು ಒಂದು ಕಾಂಪೋಸಿಟ್ ಮಟೀರಿಯಲ್. ಸೊ 2 or 3 ಮಟೀರಿಯಲ್ಸನ್ನು ಮಿಕ್ಸ್ ಮಾಡಿ ನಾವು ಫೈಬರ್ ಗ್ಲಾಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಕಾಂಕ್ರೀಟಲ್ಲೂ ಕೂಡ ಮೋರ್ ದೆನ್ 2 ಮಟೀರಿಯಲ್ಸ್ ಇರುತ್ತೆ. ಸಿಮೆಂಟ್ ಇರುತ್ತೆ, ಇದು ಸಿಮೆಂಟ್ ಬ್ಲಾಕ್. ಸೊ ಇದರಲ್ಲಿ ನಾವು ಸ್ಟೀಲ್ ರಾಡನ್ನು ಇನ್ಸರ್ಟ್ ಮಾಡಿರ್ತೀವಿ. ಸೊ ಸ್ಟೀಲ್ ರಾಡ್, ಸೊ ಇಟ್ ಕನ್ಸಿಸ್ಟ್ ಆಫ್ ಮೋರ್ ದೆನ್ 2 ಮಟೀರಿಯಲ್. ಇದು ಕೂಡ ಒಂದು ಕಾಂಪೋಸಿಟ್ ಮಟೀರಿಯಲ್. ಸಿರಾಮಿಕ್ ಇಸ್ ಅ ಮಿಕ್ಸ್ಚರ್ ಆಫ್ 2 or more ಮಟೀರಿಯಲ್. ಸೊ ಸಿರಾಮಿಕ್ ಅನ್ನೋದು ಕೂಡ ಒಂದು ಕಾಂಪೋಸಿಟ್ ಮಟೀರಿಯಲ್. ಬಟ್ ಬ್ರಾನ್ಸ್ ಅನ್ನೋದು ಓನ್ಲಿ ಒನ್ ಮಟೀರಿಯಲ್. ಸೊ ಇಟ್ ಈಸ್ ನಾಟ್ ಎ ಕಾಂಪೋಸಿಟ್ ಮಟೀರಿಯಲ್. ಸೊ ಆಪ್ಷನ್ ಡಿ ಬ್ರಾನ್ಸ್ ಈಸ್ ದ ರೈಟ್ ಆನ್ಸರ್, ವಿಚ್ ಈಸ್ ನಾಟ್ ಎ ಕಾಂಪೋಸಿಟ್ ಮಟೀರಿಯಲ್. ಬ್ರಾನ್ಸ್ ಅನ್ನೋದು ಕಾಂಪೋಸಿಟ್ ಮಟೀರಿಯಲ್ ಅಲ್ಲ. ಸಪೋಸ್ ಏನಾದರೂ ವಿಚ್ ಈಸ್ ಎ ಕಾಂಪೋಸಿಟ್ ಮಟೀರಿಯಲ್ ಅಂದರೆ ಇವು 3 ಆನ್ಸರ್ ಸರಿಯಾಗಿರ್ತಿತ್ತು. ಆಪ್ಷನ್ ಡಿ ಅಲ್ಲಿ ಆಲ್ ಆಫ್ ದೀಸ್ ಅಂತ ಇರ್ತಿತ್ತು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 35. ದ pH ವ್ಯಾಲ್ಯೂ ಆಫ್ ಲೆಮನ್ ಜ್ಯೂಸ್ ಈಸ್ ಅಬೌಟ್. ದ pH ವ್ಯಾಲ್ಯೂ ಆಫ್ ಪವರ್ ಆಫ್ ಹೈಡ್ರೋಜನ್ ವ್ಯಾಲ್ಯೂ ಆಫ್ ಲೆಮನ್ ಜ್ಯೂಸ್ ಈಸ್ ಅಬೌಟ್. ಆಪ್ಷನ್ ಎ 2.4, ಆಪ್ಷನ್ ಬಿ 8.2, ಆಪ್ಷನ್ ಸಿ 10.2, ಆಪ್ಷನ್ ಡಿ 14. ಸೊ ವೆರಿ ಸಿಂಪಲ್ ಕ್ವಶನ್, ತುಂಬ ಈಸಿ ಆದ ಕ್ವಶನನ್ನು ನಾವು ನೋಡೇ ಇದು ಮಾಡ್ಬೋದು. ಲೆಮನ್ ಜ್ಯೂಸ್ ಈಸ್ ಅಬೌಟ್, ಲೆಮನ್ ಜ್ಯೂಸ್, ಲೆಮನಲ್ಲಿ ಏನಿರುತ್ತೆ ಸಿಟ್ರಿಕ್ ಆ್ಯಸಿಡ್. ಸೊ ಆ್ಯಸಿಡ್ ಆಗಿರೋದ್ರಿಂದ ಇದು ಬಿಲೋ 7 ಆಗಿರುತ್ತೆ. ಸೊ ನಮಗೆ pH ಸ್ಕೇಲ್ ನೆನಪಿದೆ. ಸೊ pH ಸ್ಕೇಲ್ ಏನಿರುತ್ತೆ? ಸೊ ಎಕ್ಸಾಕ್ಟ್ 7 ಇತ್ತು ಅಂದರೆ ನ್ಯೂಟ್ರಲ್ ಸೊಲ್ಯೂಷನ್. ಸೊ ಬಿಲೋ 7 ಇರೋವಂಥವಕ್ಕೆಲ್ಲ ನಾವು ಆ್ಯಸಿಡ್ ಅಂತ ಕರಿತೀವಿ. ಎಬೋವ್ 7 ಇರೋದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಸೊ ಲೆಮನ್ ಜ್ಯೂಸ್ ಕನ್ಸಿಸ್ಟ್ ಆಫ್ ಸಿಟ್ರಿಕ್ ಆ್ಯಸಿಡ್. ಸೊ ಇದರಲ್ಲಿ ನಮಗೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಆ್ಯಸಿಡ್ ಅಂದರೆ ಏನು? ಬಿಲೋ 7. ಸೊ ವ್ಯಾಲ್ಯೂ ನೀವು ನೆನ್ಪಿಟ್ಕೊಳ್ಳೋ ಆಗಿಲ್ಲ. ಸಿಟ್ರಿಕ್ ಆ್ಯಸಿಡ್ ಬಿಲೋ 7 ಇರುವಂಥ ಆನ್ಸರ್ ಆಗಿರುತ್ತೆ. ಸೊ ಬಿಲೋ 7 ಇರೋದು ಒಂದೇ. ಆಪ್ಷನ್ ಎ 2.4, ಆಪ್ಷನ್ ಬಿ 8.2 ಮೋರ್ ದೆನ್ 7, ಆಪ್ಷನ್ ಸಿ 10.2 ಮೋರ್ ದೆನ್ 7,
ಆಪ್ಷನ್ ಡಿ 14 ಮೋರ್ ದೆನ್ 7 ಇವೆಲ್ಲವೂ ಕೂಡ ಬೇಸ್ ಆಗುತ್ತೆ. ದೀಸ್ ಆರ್ ಆಲ್ ಬೇಸ್. ಓನ್ಲಿ ಒನ್ ಆ್ಯಸಿಡ್ ಕೊಟ್ಟಿರೋದು 2.4. ಸೊ ಆಪ್ಷನ್ ಎ 2.4 ಇಸ್ ದ ರೈಟ್ ಆನ್ಸರ್. 2.4 ಅನ್ನೋದು ಕೂಡ ಎಕ್ಸಾಕ್ಟ್ ಆನ್ಸರ್ ಅಲ್ಲ, 2 ಇಂದ 2.4ಗೆ ವೇರಿ ಆಗುತ್ತೆ, ಅದಕ್ಕೆ ಈಸ್ ಅಬೌಟ್ 2.4 ಹತ್ತತ್ರ ಇರುತ್ತೆ, ಅದು ಕೂಡ ವೇರಿ ಆಗ್ತಾ ಇರುತ್ತೆ. ಸೊ ಲೆಸ್ ದೆನ್ 7 ಇರುವಂಥದ್ದು ಒಂದೇ ಆಪ್ಷನ್ ಎ 2.4. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 35. ಸೊ ದೀಸ್ ಆರ್ ಆಲ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಯೂನಿಟ್ ನಂಬರ್ 6. ಸೊ 8 ಮಾರ್ಕ್ಸಿಗೆ 8 ಕ್ವಶನ್ನು. ಸೊ ಕಂಪ್ಲೀಟ್ ಅಪ್ಲೈಡ್ ಸೈನ್ಸ್ ಫಾರ್ 40 ಮಾರ್ಕ್ಸ್. ಸೊ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5, ಯೂನಿಟ್ 6. ಯೂನಿಟ್ 1 7 ಮಾರ್ಕ್ಸ್, ಯೂನಿಟ್ 2 7 ಮಾರ್ಕ್ಸ್, ಯೂನಿಟ್ 3 5 ಮಾರ್ಕ್ಸ್, ಯೂನಿಟ್ 4 5 ಮಾರ್ಕ್ಸ್, ಯೂನಿಟ್ 5 ಮಾರ್ಕ್ಸ್, ಯೂನಿಟ್ 6 8 ಮಾರ್ಕ್ಸ್, ಯೂನಿಟ್ 4 8 ಮಾರ್ಕ್ಸ್. ಸೊ ನಮಗೆ ಕಂಪ್ಲೀಟ್ 40 ಮಾರ್ಕ್ಸ್ ಆಸ್ ಪರ್ ಸಿಲೆಬಸ್ ಅನ್ನು ಓದಬೇಕು. ಸೊ ದೀಸ್ ಆರ್ ಆಲ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ.